ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ವಾಲ್ಮೀಕಿ ನಾಯಕ ಸಮುದಾಯದ ಎಂಎಲ್ಎಗಳು ಯಾರು? ಎಷ್ಟು ಶ್ರೀಮಂತರು? ಹೆಚ್ಚು ಅಂತರದಿಂದ ಗೆದ್ದವರು ಯಾರು? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಸತೀಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆ ಯಮಕನಮರಡಿ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ ಬರೋಬ್ಬರಿ 175 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಈ ಮೂಲಕ ವಾಲ್ಮೀಕಿ ನಾಯಕ ಸಮುದಾಯದ ಶ್ರೀಮಂತ ಶಾಸಕ ಎನಿಸಿಕೊಂಡಿದ್ದಾರೆ. ಇಂಥ ಸತೀಶ್ ಜಾರಕಿಹೊಳಿ ಎಲೆಕ್ಷನ್ ನಲ್ಲಿ 57,211 ವೋಟ್ಗಳ ಅಂತರದಿಂದ ಜಯಭೇರಿ ಬಾರಿಸಿದ್ರು. ದ್ವಿತೀಯ ಪಿಯುಸಿ ವರೆಗೆ ಓದಿರೋ ಇವರಿಗೆ 63 ವರ್ಷ ವಯಸ್ಸು. ರಮೇಶ್ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆ ಗೋಕಾಕ್ ಕ್ಷೇತ್ರದ ಬಿಜೆಪಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 49 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಎಲೆಕ್ಷನ್ ನಲ್ಲಿ 25,412 ವೋಟ್ಗಳ ಅಂತರದಿಂದ ಗೆದ್ದಿದ್ರು. ಬಿಎ ಮೊದಲ ವರ್ಷದವರೆಗೆ ಓದಿರೋ ಇವರಿಗೆ 65 ವರ್ಷ ವಯಸ್ಸು. ಬಾಲಚಂದ್ರ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆ ಅರಭಾವಿ ಕ್ಷೇತ್ರದ ಬಿಜೆಪಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 35.69 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಎಲೆಕ್ಷನ್ ನಲ್ಲಿ ಬರೋಬ್ಬರಿ 71,540 ವೋಟ್ಗಳ ಅಂತರದಿಂದ ಜಯಭೇರಿ ಬಾರಿಸಿದ್ರು. ಫಸ್ಟ್ ಪಿಯುಸಿ ವರೆಗೆ ಓದಿರೋ ಇವರಿಗೆ 59 ವರ್ಷ ವಯಸ್ಸು. ಕೆಎನ್ ರಾಜಣ್ಣ ತುಮಕೂರು ಜಿಲ್ಲೆ ಮಧುಗಿರಿ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 35.05 ಕೋಟಿ ಮೌಲ್ಯದ ಆಸ್ತಿ ಇದೆ. ಎಲೆಕ್ಷನ್ ನಲ್ಲಿ 35,523 ವೋಟ್ಗಳಿಂದ ಗೆದ್ದಿದ್ರು. ಬಿಎಸ್ಸಿ ಮತ್ತು ಎಲ್ಎಲ್ಬಿ ಪದವಿಗಳನ್ನ ಪಡೆದಿರೋ ಇವರಿಗೆ 74 ವರ್ಷ ವಯಸ್ಸು. ಟಿ ರಘುಮೂರ್ತಿ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 22 ಕೋಟಿ ಮೌಲ್ಯದ ಆಸ್ತಿ ಇದೆ. ಎಲೆಕ್ಷನ್ ನಲ್ಲಿ 16,450 ವೋಟ್ಗಳಿಂದ ಗೆದ್ದಿದ್ರು. ಬಿಇ ಪದವಿ ಪಡೆದಿರೋ ಇವರಿಗೆ 62 ವರ್ಷ ವಯಸ್ಸು. ಬಿ ನಾಗೇಂದ್ರ ಬಳ್ಳಾರಿ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 17 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಇಂಥ ನಾಗೇಂದ್ರ ಎಲೆಕ್ಷನ್ ನಲ್ಲಿ 29,300 ವೋಟ್ಗಳ ಅಂತರದಿಂದ ಗೆದ್ದಿದ್ರು. ಬಿಕಾಂ ಪದವಿ ಪಡೆದಿರೋ ಇವರಿಗೆ 54 ವರ್ಷ ವಯಸ್ಸು. ಎನ್.ಟಿ. ಶ್ರೀನಿವಾಸ್ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 15 ಕೋಟಿ ಮೌಲ್ಯದ ಆಸ್ತಿ ಇದೆ. ಎಲೆಕ್ಷನ್ ನಲ್ಲಿ 54,350 ವೋಟ್ಗಳ ಅಂತರದಿಂದ ಜಯಭೇರಿ ಬಾರಿಸಿದ್ರು. ಡಾಕ್ಟರ್ ಆಫ್ ಮೆಡಿಸಿನ್ ಸ್ನಾತಕೋತ್ತರ ಪದವಿ ಪಡೆದಿರೋ ಇವರಿಗೆ 50 ವರ್ಷ ವಯಸ್ಸು. ಅನಿಲ್ ಚಿಕ್ಕಮಾದು ಮೈಸೂರು ಜಿಲ್ಲೆ ಎಚ್ಡಿ ಕೋಟೆ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರೋ ಇವರ ಕುಟುಂಬದ ಬಳಿ 14 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಎಲೆಕ್ಷನ್ ನಲ್ಲಿ 34,939 ವೋಟ್ಗಳ ಅಂತರದಿಂದ ಗೆದ್ದಿದ್ರು. ಎಸ್ಎಸ್ಎಲ್ಸಿ ವರೆಗೆ ಓದಿರೋ ಇವರಿಗೆ 37 ವರ್ಷ ವಯಸ್ಸು. ರಾಜ ವೇಣುಗೋಪಾಲ್ ನಾಯಕ್ ಯಾದಗಿರಿ ಜಿಲ್ಲೆ ಸುರಪುರ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 13 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಇದೆ. ಎಲೆಕ್ಷನ್ ನಲ್ಲಿ 18,320 ವೋಟ್ಗಳಿಂದ ಗೆದ್ದಿದ್ರು. ಬಿಇ ಪದವಿ ಪಡೆದಿರೋ ಇವರಿಗೆ 43 ವರ್ಷ ವಯಸ್ಸು. ಬಸನಗೌಡ ದದ್ದಲ್ ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 10 ಕೋಟಿ ಆಸ್ತಿ ಇದೆ. ಎಲೆಕ್ಷನ್ ನಲ್ಲಿ 13,857 ವೋಟ್ಗಳಿಂದ ಗೆದ್ದಿದ್ರು. ದ್ವಿತೀಯ ಪಿಯುಸಿ ವರೆಗೆ ಓದಿರೋ ಇವರಿಗೆ 54 ವರ್ಷ ವಯಸ್ಸು. ಬಿಎಂ ನಾಗರಾಜ್ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 9 ಕೋಟಿ ಆಸ್ತಿ ಇದೆ. ಎಲೆಕ್ಷನ್ ನಲ್ಲಿ 37,032 ವೋಟ್ಗಳ ಅಂತರದಿಂದ ಗೆದ್ದಿದ್ರು. 10ನೇ ತರಗತಿವರೆಗೆ ಓದಿರೋ ಇವರಿಗೆ 54 ವರ್ಷ ವಯಸ್ಸು. ಜೆಎನ್ ಗಣೇಶ್ ಬಳ್ಳಾರಿ ಜಿಲ್ಲೆ ಕಂಪ್ಲಿ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 8 ಕೋಟಿ ಆಸ್ತಿ ಇದೆ. ಎಲೆಕ್ಷನ್ ನಲ್ಲಿ 24,091
51 ಓಟ್ಗಳಿಂದ ಗೆದ್ದಿದ್ರು. BA ಮೊದಲ ವರ್ಷದವರೆಗೆ ಓದಿರೋ ಇವರಿಗೆ 46 ವರ್ಷ ವಯಸ್ಸು. NY ಗೋಪಾಲಕೃಷ್ಣ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ಕ್ಷೇತ್ರದ ಕಾಂಗ್ರೆಸ್ MLA ಆಗಿರೋ ಇವರ ಕುಟುಂಬದ ಬಳಿ 6 ಕೋಟಿ ಮೌಲ್ಯದ ಆಸ್ತಿ ಇದೆ. ಎಲೆಕ್ಷನ್ ನಲ್ಲಿ 22,149 ಓಟ್ಗಳಿಂದ ಗೆದ್ದಿದ್ರು. MBA ಸ್ನಾತಕೋತ್ತರ ಪದವಿ ಪಡೆದಿರೋ ಇವರಿಗೆ 74 ವರ್ಷ ವಯಸ್ಸು. ಅನ್ನಪೂರ್ಣ ತುಕಾರಾಂ ಬಳ್ಳಾರಿ ಜಿಲ್ಲೆ ಸಂಡೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕಿಯಾಗಿರೋ ಇವರ ಕುಟುಂಬದ ಬಳಿ 3 ಕೋಟಿ ಆಸ್ತಿ ಇದೆ. ಎಲೆಕ್ಷನ್ ನಲ್ಲಿ 9,649 ಓಟ್ಗಳ ಅಂತರದಿಂದ ಗೆದ್ದಿದ್ರು. BA ಪದವಿ ಪಡೆದಿರೋ ಇವರಿಗೆ 52 ವರ್ಷ ವಯಸ್ಸು. ಬಸನಗೌಡ ತುರ್ವಿಹಾಳ್ ರಾಯಚೂರು ಜಿಲ್ಲೆ ಮಸ್ಕಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರೋ ಇವರ ಕುಟುಂಬದ ಬಳಿ 2.99 ಕೋಟಿ ಆಸ್ತಿ ಇದೆ. ಎಲೆಕ್ಷನ್ ನಲ್ಲಿ 13,053 ಓಟ್ಗಳಿಂದ ಗೆದ್ದಿದ್ರು. SSLC ವರೆಗೆ ಓದಿರೋ ಇವರಿಗೆ 61 ವರ್ಷ ವಯಸ್ಸು. G ಹಂಪಯ್ಯ ನಾಯಕ್ ರಾಯಚೂರು ಜಿಲ್ಲೆ ಮಾನ್ವಿ ಕ್ಷೇತ್ರದ ಕಾಂಗ್ರೆಸ್ MLA ಆಗಿರೋ ಇವರ ಕುಟುಂಬದ ಬಳಿ 2.56 ಕೋಟಿ ಆಸ್ತಿ ಇದೆ. ಚುನಾವಣೆಯಲ್ಲಿ 7,719 ಓಟ್ಗಳ ಅಂತರದಿಂದ ಗೆದ್ದಿದ್ರು. SSLC ವರೆಗೆ ಓದಿರೋ ಇವರಿಗೆ 87 ವರ್ಷ ವಯಸ್ಸು. B ದೇವೇಂದ್ರಪ್ಪ ದಾವಣಗೆರೆ ಜಿಲ್ಲೆ ಜಗಳೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರೋ ಇವರ ಕುಟುಂಬದ ಬಳಿ 2.11 ಕೋಟಿ ಆಸ್ತಿ ಇದೆ. ಎಲೆಕ್ಷನ್ ನಲ್ಲಿ ಕೇವಲ 874 ಓಟ್ಗಳಿಂದ ಗೆದ್ದಿದ್ರು. ಸೆಕೆಂಡ್ PUC ವರೆಗೆ ಓದಿರೋ ಇವರಿಗೆ 64 ವರ್ಷ ವಯಸ್ಸು. ಕರೆಮ್ಮ G ನಾಯಕ್ ರಾಯಚೂರು ಜಿಲ್ಲೆ ದೇವದುರ್ಗ ಕ್ಷೇತ್ರದ JDS ಶಾಸಕಿಯಾಗಿರೋ ಇವರ ಕುಟುಂಬದ ಬಳಿ 98 ಲಕ್ಷ ಮೌಲ್ಯದ ಆಸ್ತಿ ಇದೆ. ಈ ಮೂಲಕ ಕಮ್ಮಿ ಆಸ್ತಿ ಹೊಂದಿರೋ ವಾಲ್ಮೀಕಿ ನಾಯಕ ಸಮುದಾಯದ MLA ಎನಿಸಿಕೊಂಡಿದ್ದಾರೆ. ಇಂಥ ಕರೆಮ್ಮ ಎಲೆಕ್ಷನ್ ನಲ್ಲಿ 34,256 ಓಟ್ಗಳಿಂದ ಜಯಭೇರಿ ಬಾರಿಸಿದ್ರು. ಸೆಕೆಂಡ್ PUC ವರೆಗೆ ಓದಿರೋ ಇವರಿಗೆ 53 ವರ್ಷ ವಯಸ್ಸು. ಸೋ ಫ್ರೆಂಡ್ಸ್, ಇದಿಷ್ಟು ವಾಲ್ಮೀಕಿ ನಾಯಕ ಸಮುದಾಯದ MLAಗಳು ಯಾರು, ಎಷ್ಟು ಶ್ರೀಮಂತರು, ಹೆಚ್ಚು ಅಂತರದಿಂದ ಗೆದ್ದಿದ್ಯಾರು ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.